ಕಾಂಗ್ರೆಸ್ಗೆ ಮಾಜಿ ಸಿಎಂ ಕಮಲ್ನಾಥ್ ಗುಡ್ ಬೈ ಹೇಳಿದ್ರ. ಮಧ್ಯಪ್ರದೇಶ ಮಾಜಿ ಸಿಎಂ ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಮಧ್ಯಪ್ರದೇಶದ ಇಂದೋರ್ನಿಂದ ದೆಹಲಿಗೆ ಬಂದ ಕಮಲ್ನಾಥ್ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್. ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಸುದ್ದಿ ಬಹಳ ದಿನಗಳಿಂದ ಹರಿದಾಡ್ತಾ ಇತ್ತು. ಈಗ ಅದು ನಿಜ ಆಗುವತ್ತ ಸಾಗ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ನಿಂದ ದೆಹಲಿಗೆ ಬಂದಂತಹ ಕಮಲ್ನಾಥ್ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್. ಕಳೆದ ವಾರ ಅಷ್ಟೇ ಅಶೋಕ್ ಚೌಹಾಣ್ ಅವರು ಕೂಡ ಕಾಂಗ್ರೆಸ್ ಅನ್ನ ತೊರೆದಿದ್ರು, ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಕಮಲ್ನಾಥ್ ಕಾಂಗ್ರೆಸ್ನ ಹಿರಿಯ ನಾಯಕರು, ಗಾಂಧಿ ಕುಟುಂಬದ ಕಟ್ಟಾಳು ಕಮಲ್ನಾಥ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರಾ? ಇವತ್ತೇ ದೆಹಲಿಯಲ್ಲಿ ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗ್ತಾರ? ಕಮಲ್ನಾಥ್ ಜೊತೆ ಪುತ್ರ ನಕುಲ್ನಾಥ್ ಕೂಡ ಬಿಜೆಪಿ ಸೇರ್ಪಡೆ ಆಗ್ತಾರ? ಚಿಂದ್ವಾರ ಕ್ಷೇತ್ರದ ಶಾಸಕರಾಗಿರುವ ಕಮಲ್ನಾಥ್ ಶಾಸಕ ಹಾಗೂ ಕಾಂಗ್ರೆಸ್ಗೆ ಇವತ್ತೇ ರಾಜೀನಾಮೆ ಸಲ್ಲಿಸ್ತಾರೆ ಎನ್ನುವಂತಹ ಸುದ್ದಿಗಳು ಸಿಗ್ತಾ ಇದೆ. ಹಾಗಾಗಿ ಮಧ್ಯಪ್ರದೇಶದ ಇಂದೋರ್ನಿಂದ ದೆಹಲಿಯತ್ತ ಕಮಲ್ನಾಥ್ ಪ್ರಯಾಣ ಬೆಳೆಸಿದ್ದಾರೆ. ಗಾಂಧಿ ಕುಟುಂಬದ ಕಟ್ಟಾಳು ಕಮಲ್ನಾಥ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾರಾ? ಕೇವಲ ಕಮಲ್ನಾಥ ಮಾತ್ರ ಅಲ್ಲ, ಅವರ ಪುತ್ರ ನಕುಲ್ನಾಥ್ ಕೂಡ ಬಿಜೆಪಿ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.